ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈಗಿನ ಬಹುತೇಕ ಅಂಗಡಿಗಳಲ್ಲಿ ಪೇಟಿಎಂ ಮಿಷಿನ್ ಇದ್ದೇ ಇರುತ್ತೆ. ಇದನ್ನು ಸ್ಕ್ಯಾನ್ ಮಾಡಿ ಅಂಗಡಿಯವರಿಗೆ ಹಣ ಕಳಿಸಬಹುದು. ನಿಮ್ಮ ಮೊಬೈಲಲ್ಲಿ ಕೂಡ ಪೇಟಿಎಂ ಆ್ಯಪ್ ಇರಬಹುದು. ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಪೇಟಿಎಂ ಇನ್ನು ಮುಂದೆ ಇರೋದಿಲ್ಲ. RBI ಇಂಥದ್ದೊಂದು ಸೂಚನೆ ಕೊಟ್ಟು ಬಿಟ್ಟಿದೆ. ಪೇಟಿಎಂ ಬ್ಯಾಂಕನ್ನು ತಡೆ ಹಿಡಿಬೇಕೆಂದು ಆರ್ಡರ್ ಮಾಡಿದೆ. ಒಂದು ವೇಳೆ RBI ತನ್ನ ಮಾತಿನಂತೆ ನಡೆದುಕೊಂಡರೆ ಮುಂದಿನ ತಿಂಗಳಿಂದ ಪೇಟಿಎಂ ನಮ್ಮ ದೇಶದಲ್ಲಿ ಕೆಲಸ ಮಾಡೋದಿಲ್ಲ. ಅಷ್ಟಕ್ಕೂ ಪೇಟಿಎಂ ಮೇಲೆ RBI ತಡೆ ಹಿಡಿದಿರೋದು ಯಾಕೆ ಅನ್ನೋದನ್ನು ಡೀಟೇಲ್ ಆಗಿ ತೋರಿಸ್ತೀವಿ. ಹಾಗಾಗಿ ವಿಡಿಯೋವನ್ನು ಪೂರ್ತಿ ನೋಡಿ. ಡಿಜಿಟಲ್ ಪೇಮೆಂಟ್ ಜಗತ್ತಿಗೆ ಮೊದಲು ಕಾಲಿಟ್ಟ ಸಂಸ್ಥೆ ಪೇಟಿಎಂ. ಈ ಸಂಸ್ಥೆ ಕೆಲ ವರ್ಷಗಳಿಂದ ತುಂಬ ಕಷ್ಟಗಳನ್ನು ಎದುರಿಸುತ್ತಾ ಇದೆ. ಇದು ಎಲ್ಲಿಯವರೆಗೆ ಬಂದಿದೆ ಅಂದರೆ, ಪೇಟಿಎಂ ಅನ್ನುವ ಸಂಸ್ಥೆಯ ಬಾಗಿಲು ಮುಚ್ಚುವ ಮಟ್ಟಿಗೆ ಬಂದು ಬಿಟ್ಟಿದೆ. 2018ರಲ್ಲಿ RBI ಪೇಟಿಎಂ ಬ್ಯಾಂಕ್ನ ಲೈಸೆನ್ಸ್ ಕೊಡುತ್ತೆ. ಪೇಮೆಂಟ್ನ ಎಲ್ಲ ಸೇವೆಗಳು ಕೂಡ ಪೇಟಿಎಂ ಮೂಲಕ ನಡೆಯುತ್ತೆ. ಹಾಗಾಗಿ ಈ ರೀತಿಯ ಪೇಟಿಎಂ ಸೇವೆಗಳು ಮುಂದಿನ ತಿಂಗಳಲ್ಲಿ ಇರುತ್ತೋ ಇಲ್ವೋ ಅನ್ನುವ ಗೊಂದಲ ಶುರುವಾಗಿದೆ. ಒಂದು ವೇಳೆ ಪೇಟಿಎಂ ಈ ಸೇವೆ ಬಂದಾದರೆ ಪೇಟಿಎಂಗೆ ಲಾಸ್ ಆಗೋದು ಅಲ್ಲದೆ ಇದನ್ನು ಬಳಕೆ ಮಾಡುವ ಬಳಕೆದಾರರಿಗೂ ಕೂಡ ಕಷ್ಟ ಆಗುತ್ತೆ. 80 ಲಕ್ಷಕ್ಕಿಂತ ಹೆಚ್ಚು ಜನ ಪೇಟಿಎಂನ ಫಾಸ್ಟ್ಯಾಗನ್ನು ಉಪಯೋಗಿಸುತ್ತಿದ್ದಾರೆ. ಪೇಟಿಎಂನ ಎಲ್ಲ ಸೇವೆಗಳು ಮುಂದಿನ ತಿಂಗಳಿಂದ ಬಂದ್ ಆಗುತ್ತೆ. ಪೇಟಿಎಂಗೆ ಹೊಸ ಗ್ರಾಹಕರು ಬರಲು ಸಾಧ್ಯ ಆಗೋದಿಲ್ಲ. ಪೇಟಿಎಂಗೆ ಹಣ ಟ್ರಾನ್ಸ್ಫರ್ ಮಾಡಲು ಕೂಡ ಸಾಧ್ಯ ಆಗೋದಿಲ್ಲ. ಇಲ್ಲಿ ಪೇಟಿಎಂ ಗ್ರಾಹಕರಿಗೆ ಖುಷಿ ವಿಷಯ ಏನಪ್ಪ ಅಂದರೆ, ಸದ್ಯದ ಮಟ್ಟಿಗೆ ಯಾವುದೇ ತೊಂದರೆ ಆಗೋದಿಲ್ಲ. RBI ಇದ್ದಕ್ಕಿದ್ದ ಹಾಗೆ ಪೇಟಿಎಂನ ಮೇಲೆ ನಿರ್ಬಂಧ ಮಾಡಲು ಕಾರಣವೇನು ಅನ್ನುವ ಸರಿಯಾದ ಉತ್ತರ ಸಿಕ್ಕಿಲ್ಲ ಫ್ರೆಂಡ್ಸ್. RBI ಪೇಟಿಎಂನ ಮೇಲೆ ನಿರ್ಬಂಧ ಏರಿರುವ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಸಿಗೋಣ. ನಮಸ್ಕಾರ.